ಬರೀ ಆರಂಭಿಕ ಹಂತ. ಮುಂದೆ ನಿನ್ನೆ ಕೂಡ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ರು. ನಿನ್ನೆ 46 ರೂಪಾಯಿ ನಿನ್ನೆ ಜಾಸ್ತಿ ಮಾಡಿದೆ. ಇವ್ರದ್ದೇನೋ ಒಂದು ಚೂರು ಜನಸಾಮಾನ್ಯರ ಬಗ್ಗೆ ಕಾಳಜಿ, ಕಳಕಳಿ ಅಥವಾ ಮಾನ ಮರ್ಯಾದೆ ಏನಾದರೂ ಇದೆಯಾ? ಏನೂ ಇಲ್ಲ ಇವ್ರಿಗೆ. ಹಂಗಾಗಿ ಈ ಸಭೆ ಮುಖಾಂತರ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೈ ಮುಗಿದು ಹೇಳ್ತಿದ್ರಿ, ನೀವು ಈ ದೇಶನ ನಡೆಸಲಿಕ್ಕೆ ಅಸಮರ್ಥರಿದ್ದೀರಿ. ನಿಮ್ಮ ಕೈಲಿಗೆ ದೇಶನ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಆರ್ಥಿಕ ಸ್ಥಿತಿಯನ್ನು ಸಮತೋಲನವಾಗಿ ಹಿಡಿಯಲಿಕ್ಕೆ ನಾರಾಯಕ್ತಿದ್ದೀರಿ. ಹಂಗಾಗಿ ಈ ಕೂಡಲೇ ಗೌರವಯುತವಾಗಿ ಏನು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಲ್ಲ, ಆ ರೀತಿ ನೀವು ಈ ಕೂಡಲೇ ಈ ದೇಶದ ಏನು ನಾಗರಿಕರಿದ್ದಾರೆ, ನಾಗರಿಕರಿಗೆ ಗೌರವ ಕೊಡುವಂತ ಕೆಲಸ ಮಾಡಬೇಕು, ನಾಗರಿಕರನ್ನ ಉಳಿಸುವಂತ ಕೆಲಸ ಮಾಡಬೇಕು. ದೇಶದ ಕಾರ್ಮಿಕರು, ಬಡವರು, ನೇಕಾರರು ಮತ್ತೆ ಕೂಲಿ ಕಾರ್ಮಿಕರು ಎಲ್ಲರೂ ಸಹ ನೆಮ್ಮದಿಯಾಗಿ ಜೀವನ ಮಾಡಬೇಕಾದ್ರೆ ನಾವು ದಯವಿಟ್ಟು ಏನು ತಾವು ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಗಳಾಗಿದ್ದೀರಿ, ನಾವು ಈ ಕೂಡಲೇ ರಾಜೀನಾಮೆ ಕೊಟ್ಬಿಟ್ಟು ಯಾರನ್ನ ದೇಶದ ಪ್ರಧಾನಮಂತ್ರಿ ಆಗುವಂತ ಒಬ್ಬ ಒಳ್ಳೆ ಪ್ರಧಾನಮಂತ್ರಿ ಆಗಲಿ ಇರ್ತಕ್ಕಂಥ ಮಾತನ್ನ ಹೇಳ್ತಾ ಮಾತುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾತನಾಡುತ್ತೇನೆ. ನಮಸ್ಕಾರ. ಜೈ ಕರ್ನಾಟಕ. ಸಂಜು ನಾಯಕರು ಇವತ್ತು ಪ್ರಧಾನಮಂತ್ರಿಗಳು ಈ ದೇಶ ನಾಡಕ್ಕೆ ಯಾವಾಗ ಬಂದ್ರು ಅವಾಗಿಂದನೂ ಸಹ ಸುಳ್ಳು ಹೇಳ್ಕೊಂಡೇ ಬಂದಿರೋದವರು. ಸಾಮಾನ್ಯ ಜನರುಗಳಿಗೆ ಏನೇನು ತೊಂದರೆ ಕೊಡ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಇಷ್ಟೊತ್ತು ಕೇಳಿದ್ದೀರಾ. ಅವರು ಸುಮಾರು 12 ವರ್ಷ ಆಗೈತೆ ನಾವು ಬಂದು, 12 ವರ್ಷನೂ ಸಹ ಸುಳ್ಳು ಹೇಳ್ಕೊಂಡೇ ಬಂದಿರೋದವರು. ಕಪ್ಪಣ ತರ್ತೀನಿ ಅಂತ ಹೇಳಿದ್ರು, ಆಮೇಲೆ ಎಲ್ಲ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಏನು ಕೂಡ ಇದುವರೆಗೂ ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಅವ್ರ ಕೈ ಮಾಡೋಕ್ಕೆ ಅಸಮರ್ಥ ಅಂತ ನಮ್ಮ ಹಿರಿಯ ಸಂಜು ನಾಯಕ್ ಹೇಳಿದ್ದಾರೆ. ಅವರು ರಾಜೀನಾಮೆ ಕೊಟ್ಬಿಟ್ಟು ಬೇರೆ ಯಾರನ್ನ ಸೀಟಲ್ಲಿ ಕುತ್ಕೊಂಡು ಅವರನ್ನ ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳ್ತಾ ಸಂಜು ನಾಯಕ್ ಧನ್ಯವಾದಗಳು ಹೇಳ್ತಾ ರಮೇಶ್ ಅವರು ಮಾತಾಡಬೇಕು ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಬಸವಾಪುರ ತಾಲೂಕು ಕನ್ನಡ ಪಕ್ಷ ನೇತೃತ್ವದಿಂದ ಏನು ಬೆಲೆ ಏರಿಕೆ ವಿರುದ್ಧ ಈ ಕಾರ್ಯಕ್ರಮ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬರಬೇಕಾಯ್ತು. ಏಕಾಏಕಿ ನೀರಿನಂತ ತೀರ್ಮಾನ ತಗೊಂಡಿರೋದು, ತೀರ್ಮಾನ ರಾತ್ರಿ ಇದ್ದಿದ್ದಾಗೆ ತೀರ್ಮಾನ ತಗೊಂಡಿರೋದು. ಇವತ್ತೇನೋ ಬೆಲೆ ಏರಿಕೆ ಐತೆ, ಗ್ಯಾಸ್ ಸಿಲಿಂಡರ್ ಆಗ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಅದ್ರಾಗೆ ದಿನ ಬಳಕೆ ಮಾಡೋಂಥ ವಸ್ತು ಎಣ್ಣೆ ಆಗಿರ್ಬೋದು, ಬೆಳೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಇದಕ್ಕೂ ಒಂದೊಂದು ಬೆಲೆ ಆಯ್ತಾ. ಇಂಥ ಜೀವನ ಮಾಡೋಂಥ ಕೂಲಿಯವರಿಗೆ 200 ರೂಪಾಯಿ ಸಂಬಳ ಜಾಸ್ತಿ ಯಾರಿಗೂ ಮಾಡೋಕ್ಕಾಗಿಲ್ಲ. ನಮ್ಮ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಕಡೆ ಗಮನ ಕೊಟ್ಟಿಲ್ಲ. 200 ರೂಪಾಯಿ ಕೂಲಿ 400 ರೂಪಾಯಿ ಮಾಡಿ ಸ್ವಾಮಿ, ಯಾಕೆ ಸಿಗಲ್ಲ ಸ್ವಾಮಿ? ಅವಾಗ ಎಲ್ಲ ಸೋಲತ್ತಿದೆ. ಆ ರೀತಿಯಾಗಿ ಏನಿವತ್ತು ನಿಮಗೆ ಈ ಸೀಟ್ ಬೇಕು, ಆ ಸೀಟ್ ಬೇಕು ಅಂತ ಕಿತ್ತಾಡ್ತೀರಾ. ದೊಡ್ಡಬಳ್ಳಾಪುರ ಜನತೆ ಸಾಕಷ್ಟಲ್ಲಿ ಈ ಬಡ ಕುಟುಂಬದ ಕಡೆ ಸಾಕಷ್ಟು ಹೋರಾಟ ಮಾಡಿದೆ. ಅದರಿಂದ ಬಡವರಿಗೆ ನ್ಯಾಯ ಸಿಗಬೇಕು, ಗ್ಯಾಸ್ ಸಿಲಿಂಡರ್ ಮತ್ತೆ ಸಿಲಿಂಡರ್ ಕಡಿಮೆ ಆಗಬೇಕು. ಇದಕ್ಕೆ ಯಾವ ನಿಮ್ಮ ಜೊತೆ ಇರ್ತೀರಿ, ಸಪೋರ್ಟ್ ಇರ್ತೀರಿ ಅಂತ ಹೇಳ್ತಾರೆ. ಮಾತಾಡೋಕ್ಕೆ ಅವಕಾಶ ಕೊಡಿ. ತಮ್ಮ ಜೈ ಕರ್ನಾಟಕ.